ವೆಲ್ಕಮ್ ಟು KKR ಸ್ಟುಡಿಯೋಸ್. ನಾನು ನಿಮ್ಮ ಹರೀಶ್. ವೀಕ್ಷಕರೇ, ನಾನು ಇವತ್ತು ಚಿಂತಾಮಣಿ ನಗರದ ನರಸಿಂಹಪೇಟೆಯ ಪ್ರಸಿದ್ಧ ಶ್ರೀ ಗಂಗಾ ಭವಾನಿ ದೇವಿಯ ವಾರ್ಷಿಕ ಉತ್ಸವ ಮತ್ತು ದೀಪೋತ್ಸವದಲ್ಲಿ ಇದ್ದೇವೆ. ಅಮ್ಮನವರ ವಿಶೇಷತೆಗಳನ್ನು, ಇಲ್ಲಿರುವಂತಹ ಅರ್ಚಕರನ್ನು ಮತ್ತು ಭಕ್ತಾದಿಗಳನ್ನು ಕೇಳಿ ತಿಳಿದುಕೊಳ್ಳೋಣ. ದೇವಾಲಯವು ಸುಮಾರು 300 ವರ್ಷಗಳ ಹಳೆಯ ದೇವಸ್ಥಾನ ಇದು. ಸಣ್ಣ ಮಕ್ಕಳಿಗೆ ಆರೋಗ್ಯ ಕೆಟ್ಟಾಗ ಬಂದು ದೇವತೆ ಕೂರಿಸಿ ತಗೊಂಡೋದಾಗ ಆರೋಗ್ಯ ಸುಧಾರಣೆ ಆಗುತ್ತೆ. ಮತ್ತು ವಿದ್ಯಾಭ್ಯಾಸ ಆಗಾದರೂ ಡಾಕ್ಟರ್ ಸೀಟ್ ಬೇಕು ಅಂದರೆ, ಇಂಜಿನಿಯರಿಂಗ್ ಸೀಟಿಗೆ ಬೇಕಂದರೆ, ಬೇರೆ ಹಿರಿಯ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ತಾಯಿನ ಬೇಡ್ಕೊಂಡೋಗಿ ಅರ್ಕೆಗಳು ತಿಳಿಸ್ಕೊಂಡು ಸುಮಾರು ಜನ ಉದಾಹರಣೆಗಳಿದೆ ಇಲ್ಲಿ. 21 ವರ್ಷದಿಂದ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಜಾತ್ರೆ ಮಹೋತ್ಸವ ನಡೆಸ್ಕೊಂಡು ಕಂಪ್ಲೀಟ್ ಪ್ರಮುಖ ಬೀದಿಗಳಲ್ಲೆಲ್ಲ ಮಾಡ್ತೀವಿ. ಇಲ್ಲಿ ಏನಂದ್ರೆ ಸತ್ಯ ಇದೆ ಜನರಲ್ಲಿ. ಈ ಮುಸ್ಲಿಮ್ಸು ಎಲ್ಲ ಜನಾಂಗದವರು ಇಲ್ಲಿ ಬಂದು ಅರಕೆ ಮಾಡ್ಕೊತಾರೆ, ಅರಕೆ ಮಾಡ್ಕೊಂಡು ಅರಕೆ ತೀರಿಸ್ತಾರೆ. ಅದೇ ಎಲ್ಲೇ ಟೌನ್ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊತಾರೆ. ಈ ಮಕ್ಳಿಗೆ ಚೆನ್ನಾಗಿಲ್ದೇ ಇರೋವಾಗೆಲ್ಲ ಬಂದಿದ್ದ ಹೆಣ್ಮಕ್ಳೆಲ್ಲ ಬಂದು ಅರಕೆ ಮಾಡಿಕೊಂಡು ಆ ಮಜ್ಜಿಗೆ ಸಲಮುದ್ದೆ ಅಂತ ಆ ಸಲಮುದ್ದೆ ಇದ್ದು ಇದು ಮಾಡಿದಾಗ ಅವ್ರು ನಿವಾರಣೆ ಆಗ್ತಾ ಇದೆ. ಅಷ್ಟೇ ಇಲ್ಲ, ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರು ನಾನು ಅರಕೆ ಮಾಡ್ಕೊಂತ ನಾನು ಒಳ್ಳೆ ಮಾರ್ಕ್ಸ್ ಬರ್ಬೇಕು, ನನಗಿಲ್ದಿದ್ರೆ MBBS ಸೀಟ್ ಸಿಕ್ಬೇಕು, ಎಲ್ಲೇ ಇದು ಇಂಜಿನಿಯರ್ ಸೀಟ್ ಸಿಕ್ಬೇಕು ಅಂತ ಬರ್ತಾರೆ. ಅವ್ರ ಅರಕೆಗಳೆಲ್ಲ ಸಂಪೂರ್ಣ ಆಗ್ತಾ ಇದೆ. ಆದ ಕಾರಣದಿಂದ ಎಲ್ಲರೂ ಬಂದು ಇಷ್ಟು ಅನುಕೂಲಕ್ಕೆ, ಇಷ್ಟು ಆಯಮ್ಮ ಸತ್ಯ ಇರೋದಕ್ಕೆ ಇಷ್ಟೆಲ್ಲ ಜನಗಳು ಬರ್ತಾ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಂದಾಗೆಲ್ಲ ಕೇಳ್ಕೊಂತ ಇದ್ದೆ ಅಮ್ಮನ್ನ, ಆಪರೇಷನ್ ಆದ್ರೂ ಮಾಡಿಸ್ಕೊಂಡ್ರೆ ನಂಗೆ ಕಣ್ ಕೊಡಮ್ಮ ಅಂತ. ಡಾಕ್ಟರ್ ನಿಮ್ಗೆ ಬರೋ ಇದು ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದ್ರೂ ಅಮ್ಮ ನನ್ನ ದೇವ್ರಿಗೆ ಬೇಡ್ಕೊಂಡೆ ಗಂಗಾ ಭವಾನಿನ. ಅಂದ್ರೆ ನಿಮ್ ಕಣ್ಣೇ ಇರ್ಲಿಲ್ವಾ? ಕಣ್ಣಿತ್ತು, ಅಂದ್ರೆ ಪೊರೆ ಬಂದು ರೆಟಿನಾ ಪ್ರಾಬ್ಲಮ್ ಎಲ್ಲ ಆಗಿ, ನರ್ವಸ್ ಪ್ರಾಬ್ಲಮ್ ಎಲ್ಲ ಆಗಿ ಬರೋ ಚಾನ್ಸಸ್ ಇರ್ಲಿಲ್ಲ. ಈ ಗಂಗಾ ಭವಾನಿ ದೇವಿನ ಬೇಡ್ಕೊಂಡ ಆಮೇಲೆ ಅಮ್ಮ ಕಣ್ಣು ಬರಂಗ್ ಮಾಡಿದ್ಲು. ಈಗ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ. ದೇವ್ರು ಕೂಡ ಕಾಣಿಸ್ತಾ ಇರ್ಲಿಲ್ಲ ನಂಗೆ, ಆ ತರ ಆಗೋಗಿತ್ತು. ದೀಪೋತ್ಸವ ತುಂಬ ಶ್ರದ್ಧಾಭಕ್ತಿಯಿಂದ ನಡೀತಾ ಇದೆ. ಅದರಲ್ಲೂ ಪೊಂಗನೂರು ಶೈಲಿಯಲ್ಲಿ ಏನು ಆಯಾ ಇಡೀ ಊರಿನಲ್ಲಿ ಎಲ್ಲ ಕಡೆ ಆಯಾ ಗುರುತಿಸಿ ಅದರ ಒಂದು ವಿಶಿಷ್ಟವಾದ ಪರಿಪಾಠವನ್ನು ರೂಢಿಸಿಕೊಂಡು ಅಮ್ಮನವರ ಮೆರವಣಿಗೆಯನ್ನು ಮಾಡಿ ಏನು ಪೂಜಾ ವಿಧಿವಿಧಾನಗಳನ್ನು ತುಂಬ ಅಚ್ಚುಕಟ್ಟಾಗಿ 21ನೇ ವರ್ಷದ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಆ ತಾಯಿನ ನಂಬಿದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಾವು ಸಹ ಹಲವಾರು ಹರಕೆಗಳು ಏನು ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಆ ತಾಯಿಗೆ ಹರಕೆ ಹೊಡ್ಕೊಂಡು ಹೋಗ್ತೀವಿ. ಇವತ್ತಿನ ದಿನ ಎಲ್ಲ ರೀತಿಯಿಂದನೂ ಈಡೇರಿದೆ. ಅದರಲ್ಲೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ಇನ್ನೊಂದರಲ್ಲಾಗಲಿ, ನಮ್ಗೆ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಮಗೆ ಈಗಾಗಲಿ ಅಂತ ತಾಯಿಯಲ್ಲಿ ಕೋರಿಕೊಂಡಂಥ ಎಲ್ಲ ಆಸೆ ಇವನ್ನು ಬೇಡಿಕೆಗಳನ್ನು ಈಡೇರಿಸಿ ఆ తాయి కాపాడుకొని ಬರ್ತಾ ಇದ್ದಾಳೆ. చాలా మంచిగా తల్లి అమ్మ. నేను కోరిందే ఇస్తుందే కానీ యాపొద్దే కానీ నేను రాలేదన్న కళ్ళే కన్నా వచ్చి పిలుస్తుంది. ఇప్పుడు రావాలంటే కారణమంటే ఏమే లేకుంటే వచ్చేకే పరిస్థితి లేదు. అయినా కూడా నిద్రబానీలేదు దాన్ని. తానే రావాలని అందుకే ఒడిబి ఎత్తుకొని ఒడివాళ్ళు ఎత్తుకొని సీరా జాకెట్ అన్ని ఎత్తుకొని వచ్చిండాను. నాకు చాలా కష్టంలో అయింది అమ్మ. ఎట్లా ఏ కష్టము? నాకు కష్టంలోనే అయింది. ఏ కష్టము అని చెప్పే కయ్యలే అయింది అమ్మ. అంటే నా ఈ పైనే ఉంది. నేను
నేను ఈ బతుకి నాకు బిడ్డలు అయినా కూడా నేను ఈ తల్లిని నేను మనిషే ఉండలాగా వస్తాను. ఈ తల్లి కోరి లేకపోయినా కూడా సంవత్సరానికి అయ్యేంత బండారు ఎత్తిపోయి నేను నా బిడ్డ ఇద్దరు పెట్టుకొని నా మొగునికి ఈ పొద్దు ఈ స్థానంలో ఉన్నానంటే ఈ తల్లి గవర్నమెంట్ జాబ్ పోయిందే మళ్ళా తిరిగి వచ్చింది. మళ్ళా వచ్చింది కండక్టర్ సస్పెండ్ అయింది మళ్ళా వచ్చింది. ఈ తల్లినే నమ్మినాము. బాగా కాపాడుకొచ్చింది. మీకు బాగా కాపాడుతా ఉంది. బాగా కాపాడుతా ఉంది. ఈ తల్లి బండారు పెట్టని మేము కడపాకలు కూడా దాటను. నేను ಅಂತ ನಮ್ಮಿಂದಾನು ಬೇರೆ ಗುరించి ನಮಸ್ಕಾರ ಅರ್ಚಕರ. ಈ ಒಂದು ಗಂಗಾ ಭವಾನಿ ದೇವಿಯ ಒಂದು ಮಹತ್ವವನ್ನು ನಾವು ತಿಳ್ಕೊಂಡು ಬಂದಿದ್ದೀರಿ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ಎಲ್ಲ ಜನರಿಗೆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರಿಂದ ಹಿಡಿದು ಜನರಿಗೆ ಅನುಕೂಲವಾಗುವ ಕೆಲಸಗಳನ್ನು ದೇವಿಯ ಒಂದು ನಂಬಿಕೆಯನ್ನು ಜನರು ತುಂಬಾ ನಂಬಿದ್ದಾರೆ ಈ ಒಂದು ಗಂಗಾ ಭವಾನಿ ದೇವಿಯನ್ನು. ಅದಕ್ಕೆ ಇವಾಗ ಭಕ್ತಿಗಳು ಬರ್ತಾ ಇರ್ತಾರಲ್ಲ, ಭಕ್ತಾದಿಗಳು ಅವ್ರು ಬಂದ ತಕ್ಷಣ ಅವ್ರ ಹರಕೆಗಳನ್ನು ಆಗಿರ್ಬೋದು, ಅವರ ಒಂದು ಇಚ್ಛೆಗಳನ್ನಾಗಿರ್ಬೋದು ಯಾವ ತರ ನೆರವೇರಣೆ ಮಾಡ್ತದೆ ಅಂತ ಅವರು ಒಂದು ಪೂಜೆ ಮಾಡೋ ರೀತಿ ಆಗಿರ್ಬೋದು, ವಿಧಾನ ಆಗಿರ್ಬೋದು ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ನಾರ್ತಿನಪೇಟೆ ಗಂಗಮ್ಮ ಗುಡಿ ದೇವಸ್ಥಾನ ಅಂತ ಇದು 4 ತಲೆಮಾರಾಗಿದೆ. ಪೂಜಾರು 4 ತಲೆಮಾರಾಗಿದೆ. ಆದ್ರೆ ಕಂಟಿನ್ಯೂ ನಡ್ಕೊಂಡು ಹೋಗ್ತಾ ಇದೆ. ದೇವಸ್ಥಾನಕ್ಕೆ ಅಡಿಪಾಯ ಬೇವಿನ ಮರ. ಈ ಒಂದು ಬೇವಿನ ಮರ ಫಸ್ಟ್ ಅಡಿಪಾಯ ಬೇವಿನ ಮರ. ಇದಕ್ಕೆ ಒಂದು 200 ವರ್ಷ ಆಗಿದೆ ಮಿನಿಮಮ್. ಒಂದು 200 ವರ್ಷಗಳಿಂದ ಇದನ್ನು ದೇವತೆಯಾಗಿ ಪೂಜೆ ಮಾಡ್ತಾ ಇದ್ದಾರೆ. ಈ ಮನೆ ಗಂಗಮ್ಮ ಫಸ್ಟ್. ಈಗ ವಿಗ್ರಹ ಮಾಡಿರೋದು ಗಂಗಮ್ಮನ ಬೇವಿನ ಮರದಲ್ಲೇ. ಈ ಬೇವಿನ ಮರದಲ್ಲೇ ವಿಗ್ರಹ ಮಾಡಿರೋದು, ಕೈ ಕಾಲು ಎಲ್ಲ ಮಾಡಿರೋದು ಅಮ್ಮ ಬೇವಿನ ಮರದಲ್ಲೇ ಮಾಡಿರೋದು. ಈ ಬೇವಿನ ಮರದಲ್ಲಿ ಅಮ್ಮ ಇರೋದು ಇದೇ ಮರನೇ. ಪೂಜಾರ ಮನೆಗೆ ಗುರುತು ಅಲ್ಲೊಂದು ಬೇವಿನ ಮರ ಇದೆ. ಅಲ್ಲಿ ಬೇಕಾದ್ರೆ ನೀವು ಇದ್ ಮಾಡ್ಕೊಳ್ಳಿ, ಬೇಕಾದ್ರೆ ಸೇಮ್ ಮರ ಇದ್ರ 2ರಷ್ಟು ಇದೆ. ಅಂದ್ರೆ ಪೂಜಾರ ಮನೆಗೆ ಗುರುತು ಹಾಕಿರೋ ಬೇವಿನ ಮರ. ಇಲ್ಲೊಂದು ಮನೆ, ಇಲ್ಲೂ ದೇವಸ್ಥಾನಕ್ಕೊಂದು, ಪೂಜಾರ ಮನೆಗೊಂದು ಅಂತ ಬೇವಿನ ಮರ ಹಾಕಿದ್ದಾರೆ. ಅದು ನೆನಪಿನ ಅಂದ್ರೆ ಯಾರಾದ್ರೂ ಬರುವಾಗ ಅಂತ ಅಲ್ಲಿ ಪೂಜಾರ ಮನೆ ಅಂತ ಹಾಕಿರೋದು. ಇಲ್ಲೊಂದು ಯಾರು ನಮ್ಮ ಮುತ್ತಾತ ನಾವು ಹುಟ್ಟಿಲ್ಲ, ನಮ್ಮ ತಾತನೇ ಹುಟ್ಟಿಲ್ಲ, ನಮ್ಮ ಮುತ್ತಾತ ಹುಟ್ಟಿಲ್ಲ, 4 ತಲೆಮಾರು ಆಗ್ಬಿಟ್ಟಿದೆ. ಮೂಲ ದೇವತೆ ಅಂದ್ರೆ ಬೇವಿನ ಮರನೇ. ಇದೇ ಬೇವಿನ ಮರದಲ್ಲೇ ಆಯಮನ ಮಾಡಿರೋದು. ಈ ಮರ ಐತಲ್ಲ ಅಷ್ಟು ಶ್ರೇಷ್ಠವಾದ. ಈಗ ಸತ್ಯ ನಡೀತಾ ಇರೋದು ಈ ಮರದಿಂದಾನೆ. ಇವತ್ತು ನಡೀತಾ ಇರೋದು ಈ ಒಂದು ಬೇವಿನ ಮರದಿಂದಾನೆ. ಸರಿ, ಇದನ್ನು ಯಾವ ತರ ಆರಾಧನೆ ಮಾಡ್ತಾರೆ, ಯಾವ ತರ ಪೂಜೆ ಮಾಡ್ತಾರೆ? ಇದಕ್ಕೆ ಸಲ್ಬುದ್ದಿ ಇಡ್ತಾರೆ, ಮಾಮೂಲಿ ಅರ್ಶನ ಕುಂಕುಮ ಇಡ್ತಾರೆ. ನಾವು ಯಾವ ರೀತಿ ಭಕ್ತಿಯಿಂದ ಬೇವಿನ ಮರಕ್ಕೆ ಗೌರವ ಕೊಡ್ತೀವೋ ಆ ರೀತಿ ಜನರಿಗೂ ಒಳ್ಳೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಎರಡನೇದು ಏನಪ್ಪಾ ಅಂದ್ರೆ ಬದೆಲ್ಲ ಸಲ್ಮುದ್ದೆ ಇಡ್ತಾರೆ. ಇದು ಸಲ್ಮುದ್ದೆಗಳ ಸರ್? ಸಲ್ಮುದ್ದೆ. ಇದು ಸಲ್ಮುದ್ದೆಗಳು ಯಾವ ತರ ಇಡ್ತಾರೆ? ಸಲ್ಮುದ್ದೆ ಅಂದ್ರೆ ದೃಷ್ಟಿಯಲ್ಲೆಲ್ಲ ಊರು ಒಂದು ತಣ್ಣಕ್ಕಿರ್ಲಿ ಅಂತ, ಗ್ರಾಮ ಒಂದು ತಣ್ಣಕ್ಕಿರ್ಲಿ ಅಂತ ಆಗಿನ ಕಾಲದಲ್ಲಿ ಮಾಡ್ಕೊಂಡ್ ಬಂದಿರೋ ಪದ್ಧತಿ. ಸರ್ಕಲ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ. ಅದೇ ರೀತಿ ಈಗ ದೇವಸ್ಥಾನ ತುಂಬ ಬಂದಿಡ್ತಾರೆ. ಸಲ್ಮುದ್ದೆ ಉದ್ದೇಶ ಯಾವುದು ಪ್ರತಿಯೊಂದು ತಣ್ಣಕ್ಕಿರ್ಲಿ ಅಂತ. ಮಳೆ ಬೆಳೆ ಬರ್ಲಿ, ಎಲ್ಲ ತಣ್ಣಕ್ಕಿರ್ಲಿ, ಗ್ರಾಮ ತಣ್ಣಕ್ಕಿರ್ಲಿ. ಇದು ದೇವತೆ ಅದೆಲ್ಲ ಬೇವಿನ ಮರದಲ್ಲೇ ಮಾಡಿರೋದು. ಕೆಳಗೆ ಹುತ್ತ ಇದೆ. 400 ವರ್ಷ ಆಗಿದೆ ಈ ದೇವಸ್ಥಾನಕ್ಕೆ. ಇಷ್ಟು ಮಾತ್ರ ಇದೆಲ್ಲ ಆಮೇಲೆ ಆಗಿರೋದು. ಈ ಗರ್ಭಗುಡಿಗೆ 400 ವರ್ಷ ಆಯಸ್ಸು ಫಸ್ಟ್ ಮಾಡಿರೋದು. ನಾವು ಹುಟ್ಟಿಲ್ಲ, ನಮ್ಮ ತಾತ ಹುಟ್ಟಿಲ್ಲ, ಮುತ್ತಾತ ತಲೆಮಾರಿಂದ ನಾವು ಪೂಜಾರಿಗಳು ಮಾಡ್ಕೊಂಡು 2 ತಲೆಮಾರುಗಳು ಯಾರೋ ಮಾಡ್ಕೊಂಡು ಹೋಗ್ತಾ ಇರೋದು. 2 ಮನೆಯವರು. ಕೆಳಗೆ ಹುತ್ತ ಇದೆ. ಇದೇ ಒಂದು ಸ್ಪೆಷಲ್. ಬೇಕಾದ್ರೆ ತೋರಿಸೋದ್ರೆ ತೋರಿಸ್ತೀನಿ. ಅಲ್ಲ ಆ ಕಡೆ ಒಂದು ಓಪನ್ ಇಟ್ಟಿದ್ದೀವಿ. ಅದು ನೋಡಿಸಿದ್ರೆ ಅಲ್ಲ ನೋಡ್ಸಿದ್ರೆ ಅದು ನೋ ಎಂಟ್ರಿ. ಇದು ಪೂಜಾರಿಗೆ ಒಂದ್ಸಾರಿ ಬುಸ್ ಅಂತದೆ ಅಲ್ಲಿ. ಹೌದಾ? ಪರೆ ಬಿಟ್ಟಿದೆ, ಇಲ್ಲೇ ಇರ್ತದೆ, ಕಾಣೋದಿಲ್ಲ. ಅಪರೂಪ. ಇಷ್ಟು ಶಕ್ತಿ ನಡಿಬೇಕಂದ್ರೆ ಅಮ್ಮ ಮಾಡಿರೋದು ಬೇವಿನ ಮರ. ನಾನು 72ರಲ್ಲಿ ಕಾಲಿಟ್ಟಿದ್ದು, 92ರವರೆಗೂ ನಾನೇ ಇದ್ದೆ ಪೂಜಾರಿ. ಆಮೇಲೆ ನಾನು ಕೆಲ್ಸಕ್ಕೆ ಹೋದೆ. ನಂಗೆ ಆ ತಾಯಿ ಒಂದು ಕೆಲಸ ಸಿಕ್ತು. ಆ ಕೆಲಸ ಮುಗಿಸ್ಕೊಂಡು ಬಂದೆ, ಮತ್ತೆ ಪೂಜೆಗೆ ಬಂದಿದ್ದೆ. ಅಮ್ಮನ ಎಷ್ಟು ಸತ್ಯ ಐತೆ ಅಂದ್ರೆ ಒಂದ್ಸರಿ ಹೇಳ್ಕೊಳ್ಳಿ. ಅಂದ್ರೆ ನಿಮ್ಗೆ ನಂಬಿಕೆ ಬಂದಿದ್ದು? ನನಗೆ ನಂಬಿಕೆ ಇದೆ. ನಿಮ್ಗೆ ಬಂದಿದ್ದು ಒಂದು ಕೆಲಸ ಬಂತು. ಸುಮಾರು ಜನಕ್ಕೆ ಕೆಲಸ ಸಿಕ್ಕಿದಾಗ, ಸುಮಾರು ಜನಕ್ಕೆ ಕೆಲಸ ಸಿಕ್ಕಿದ. ಅಮ್ಮ ನಮ್ದವ್ರು ಯಾರು ಕೆಟ್ಟಿಲ್ಲ. ಅನುಮಾನ ಪಟ್ಟವ್ರು ಹೋಗ್ಬಿಟ್ಟಿದಾರೆ. ನಾನು ನಂಬು ನಿಮ್ ಕೆಡ್ಸಕ್ಕಿಲ್ಲ ಅಂತಾಳೆ ಅಮ್ಮ. ಇದರ ದೀಪೋತ್ಸವವನ್ನು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ? ಇದು ನನಗೆ ತಿಳಿದ ಮಟ್ಟಕ್ಕೆ ಈಗ ಇದು ಮಾಡ್ತಾ ಇರೋದು 20 ಜಾತ್ರೆ ಮಾಡ್ತಾರೆ. 21 ಲಕ್ಷ ದೀಪೋತ್ಸವ ಮಾಡ್ತಾ ಇದ್ರು. ಲಕ್ಷ ದೀಪೋತ್ಸವ ಅಂತ ಈ ಧರ್ಮಸ್ಥಳದಲ್ಲಿ ಶುರು ಮಾಡಿದ್ರು.
ಆವಾಗಿಂದ ನಮ್ಮ ಇದರಲ್ಲಿ ಮಾಡಿದ್ರು. ಯಾವಾಗ 74, 75ಗೆ ಶುರು ಮಾಡಿಬಿಟ್ರು. ಅವಾಗ ನಾವೆಲ್ಲ ಸಣ್ಣ ಮಕ್ಕಳು, ನಮ್ಮ ಚಿಕ್ಕಪ್ಪವ್ರು ಮಾಡ್ತಾ ಇದ್ರು. ಕಾಲೇಜ್ ಸ್ಟೂಡೆಂಟ್ ಎಲ್ಲ ಸೇರಿ ಮಾಡಿದ್ರು. ಅವ್ರು ಯಾರು ಸೇವೆ ಮಾಡ್ತಾರೆ ಎಲ್ಲ BSc ಗೋಲ್ಡ್ ಮೆಡಲ್, BSc ಗೋಲ್ಡ್ 74 ಅಲ್ಲಿ ಬೇಕಾದ್ರೆ ಬೋರ್ಡಲ್ಲಿ ನೋಡ್ಕೊಳ್ಳಿ, ಬೇಕಾದ್ರೆ ಎಲ್ಲ ಒಳ್ಳೆ ವಿನ್ನರ್ ಆದ್ರು. ಅಮ್ಮನ ನಂಬಿದ್ದಕ್ಕೆ ನಮ್ಗೆ ಲಕ್ಷದೀಪೋತ್ಸವ ಅವರೇ ಸ್ಟೂಡೆಂಟೇ ಮಾಡ್ತಾ ಇದ್ದಿದ್ದು. ಆವಾಗ ನಮ್ಮ ಚಿಕ್ಕಪ್ಪನ ಅವಾಗ BSc ಗೋಲ್ಡ್ ಮೆಡಲ್ ಅವರು 74, 75 ಅಪಾಯಿಂಟ್ ಚಿಕ್ಕಪ್ಪ. ಅವ್ರು ಅಪಾಯಿಂಟ್ ಆದ್ಮೇಲೆ ನಾನು ಬಂದು ಸೇರ್ಕೊಂಡೆ. ನಾನು 92ರಿಂದ 92ಕ್ಕೆ ಲಾಸ್ಟ್ ಆದೆ. ನಾನು 72ರಿಂದ 92ಕ್ಕೆ ಲಾಸ್ಟ್ ಆದೆ. ಮತ್ತೆ ನಾನು ಬಂದು ಸೇರಿದ್ದೀನಿ. ಇಲ್ಲಿ ಮೋಸ ಮಾಡಿದ್ರೆ ಈ ಗರ್ಭಗುಡಿಯಲ್ಲಿ ಯಾವನು ಉದ್ಧಾರಕ್ಕೆ ಆಗಿಲ್ಲ, ಅದಂತೂ ಗ್ಯಾರಂಟಿ. ನನಗೆ ಆ ನಂಬಿಕೆ ಇದೆ. ಇಲ್ಲಿ ಗರ್ಭಗುಡಿ ಒಳಗೆ ಪೂಜಾರಿ ಯಾವನೇ ಆಯ್ಮನ ಒಡವೆ ತಿಂದ್ರು ಯಾವನು ಉದ್ಧಾರಕ್ಕೆ ಆಗಿಲ್ಲ. ನಾನು ಈ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ, ಅದಂತೂ ಗ್ಯಾರಂಟಿ. ಇಷ್ಟೊಂದು ಭಕ್ತಾದಿಗಳು ಇದಿರಲ್ಲ, ಅವರು ಒಂದು ಮಂಗಳಾರತಿ ಆಗಿರ್ಬೋದು, ಇದೇನು ಮಾಡಿಸ್ತಾರಲ್ಲ ಅಭಿಷೇಕ ಆಗಿರ್ಬೋದು, ಅದು ಯಾವ ತರ ಮಾಡ್ತೀರಾ? ಅಭಿಷೇಕ ಮಾಮೂಲಿ ಏನು ಅಭಿಷೇಕ ಮಾಡ್ತೀವಿ ಅದು ಅಲ್ಲಿ ಎಲ್ಲ ಮುಚ್ಚೋಗಿದೆ. ಮೂಲ ವಿಗ್ರಹ ಇದೆ, ಬೆಳ್ಳಿ ವಿಗ್ರಹ ಇದೆ. ಅಮ್ಮನ್ ಮಾಡಕ್ಕಿಲ್ಲ ಅಭಿಷೇಕ. ಹೌದಾ? ಕೆಲವರು ಅಮ್ಮನ್ ಮಾಡ್ತಾರ ಅನ್ಕೋತಾರೆ. ಅಮ್ಮನ್ಗೆ ಅಭಿಷೇಕ ಆಗಲ್ಲ. ಮತ್ತೆ ಕೆಳಗೆ ಬೆಳ್ಳಿ ವಿಗ್ರಹ ಐತೆ, ಅದಕ್ಕೆ ಮಾಡೋದು. ಅಮ್ಮನವ್ರಿಗೆ ಮಾಡಲ್ಲ, ಬಟ್ ಅಲ್ಲಿ ಅವರ ಒಂದು ಪ್ರತಿಮೆಗೆ ಇನ್ನೊಂದು ಅಮ್ಮನ್ ಪಾದಕ್ ಮಾಡ್ತೀವಿ. ಮತ್ತೆ ಪಾದಕ್ ಮಾಡ್ತೀವಿ, ಮಕ್ಕ ತೊಳಿತೀವಿ. ಆ ಮಕ್ಕ ತೊಳೆದಿದ್ದ ನೀರೇ ತೀರ್ಥ 12 ಗಂಟೆ ಮೇಲೆ ಹಾಕ್ತಿವಿ. ಈ ಅಭಿಷೇಕದ ಬೆಳಗ್ಗೆ 12 ಗಂಟೆ ಒಳಗೆ ಹಾಕ್ತಿವಿ. ಅಭಿಷೇಕದ ಈ ಕೊಟ್ಟಿದ್ದು ಅದು ಅಮ್ಮನ್ ತೊಳೆದಿದ್ ಮಕ್ಕ ತೊಳೆದಿದ್ ನೀರದು. ಭಕ್ತಾದಿಗಳು ಇಲ್ಲಿ ಬಂದು ಬೀಗ ಹಾಕ್ತಾ ಇರ್ತಾರಲ್ಲ, ಇದರ ಒಂದು ಮಹತ್ವ ಏನ್ ಸರ್? ಮಹತ್ವ ಏನಂದ್ರೆ, ಇವಾಗ ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋದ್ರಲ್ಲಿ ಬೀಗ ಹಾಕಿ ಹೋಗ್ತಾರೆ. ಬೀಗ ಹಾಕ್ಬಿಟ್ಟು ಅಮ್ಮನ ಪಾದದ ಮೇಲೆ ಇಟ್ಟು ಅಮ್ಮ ನನಗೆ ಅವ್ರಿಗೆ ಏನ್ ಮನ್ಸಲ್ಲಿ ಇಟ್ಕೊಂಡಿರ್ತಾರ ಅದು ಅಲ್ಲಿ ಇಟ್ಬಿಟ್ಟು ನಾವು ಇದು ಮಾಡ್ಕೊತೀವಿ, ಪೂಜೆ ಮಾಡ್ಕೊಡ್ತೀವಿ. ಅವ್ರು ಅನ್ಕೋದು ಆಗ್ತಾ ಇದೆ. ನಮ್ಗೆ ಬಂದು ಹೇಳಿದ್ದಾರೆ ಆಗಿದೆ ಸ್ವಾಮಿ ಅಂತ ಅರ್ಕೆ ತೀರ್ಸಿದ್ದಾರೆ. ನಾನು ಈಗ ಬಂದು ಇಲ್ಲಿಗೆ 5 ತಿಂಗಳಾಯ್ತು. 4 ತಾಳಿ ಬಂದಿದೆ ಅಮ್ಮನಿಗೆ. ಯಾವ್ದು ಗೊತ್ತಾ 4 ತಾಳಿ ಬಂಗಾರದ ಬಂದಿರೋದು? ಮದುವೆ 30 ವರ್ಷ ಆದ್ರೂ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ. ಅರ್ಕೆ ಮಾಡ್ಕೊಂಡು ನಾನೇ ಬಾಯಲ್ಲಿ ಹೇಳಿದ್ದೀನಿ. ಅರ್ಕೆ ಮಾಡಿದ ತಕ್ಷಣನೇ ಅವ್ರಿಗೆ ಆಗಿದೆ. 2-3 ತಿಂಗಳಿಗೆ ಸೆಟ್ ಆಗಿದೆ. ಮತ್ತೆ ಎಂಗೇಜ್ಮೆಂಟ್ ಆಗಿದ ತಕ್ಷಣ ತಾಳಿ ತಂದು ಕೊಟ್ಟಿದ್ದಾರೆ. ಆದ ನಂತರ 4 ತಾಳಿ ಇದೆ. ಅದೆಲ್ಲ ಟ್ರಸ್ಟ್ಗೆ ಹೋಗೋದು, ನಮ್ಮ ಟ್ರಸ್ಟ್ಗೆ. ಅದೇ ಹೇಳ್ದಲ್ಲ, ತಿಂದ್ರೆ ಹೋಗ್ತಾರೆ ಅಂತ. ಮಾತ್ರ ನಿಮ್ಗೆ ಮತ್ತೆ ಬೇರೆ ಎಲ್ಲ ಟ್ರಸ್ಟ್ಗೆ ಜನರ ಅಭಿವೃದ್ಧಿಗಾಗಿರೋದು ಐಮಂದ್ ಏನ್ ತಿನ್ಬೇಕು ಅದೇ ತಿನ್ಬೇಕು ಪೂಜಾರು. ಹೌದೌದು. ಅಂದ್ರೆ ಇದರ ಪವಾಡ ಬಂದು ಅರಕೆಗಳನ್ನು ಹೊತ್ತುಕೊಂಡು ಬೀಗ ಹಾಕ್ಬಿಟ್ಟು ಮತ್ತೆ ಏನ್ ಮಾಡ್ತೀರಾ? ಬೀಗ ಹಾಕಿದ ಬೀಗ ಗುಂಡಿಯಲ್ಲಿ ಹಾಕ್ಬಿಡ್ತಾರೆ. ಬೀಗದ ಕೈ ಗುಂಡಿಯಲ್ಲಿ ಹಾಕ್ಬಿಡ್ತಾರೆ. ಅರ್ಕೆ ಬಂದು ತೀರಿಸ್ತಾರೆ ಅವರು. ಅವ್ರ ಕೆಲಸ ಆಯ್ತಾ, ನಮ್ಗೆ ಅನ್ಕೋ ಇದಾಯ್ತಾ, ಅರ್ಕೆ ಬಂದು ತೀರಿಸ್ತಾರೆ. ಇದೆಲ್ಲ ತೆಗೆದಾಕ್ಬಿಟ್ಟಿದೀವಿ ಬೀಗ ಜಾತ್ರೆಗೋಸ್ಕರ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ವಿಡಿಯೋವನ್ನು ನೋಡಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.